ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನೋಡಕ್ ಹೋಗ್ತಾ ಮೂವಿ ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ, ಇದನ್ನ ಜಸ್ಟ್ ಕ್ಲೋಸ್ ಮಾಡಿದ್ರೆ ಒಂದು ಬಾಕ್ಸ್, ಬಟ್ ಓಪನ್ ಮಾಡಿ ನೋಡಿದ್ರೆ ಇಡೀ ಜಗತ್ತೇ ಬೆರಗ ಹೋಗ್ತಾರೆ. ಎಷ್ಟೋ ಕಲ್ಪನೆಗಳು ಇದ್ರಲ್ಲಿ ಇರ್ತವೆ. ಈ ರೀತಿ ಸ್ಪೆಷಲ್ ಆಗಿರೋ ಮೂವಿ ನೋಡಕ್ಕೆ ಇನ್ಯಾಕೆ ತಡ, ಬನ್ನಿ ಈಗ ಮೂವಿ ಕಡೆ ಹೋಗೋಣ. ಈಗ ಮೂವಿ ಸ್ಟಾರ್ಟಿಂಗ್ ಸೀನ್ 2053 ಸ್ಟಾರ್ಟ್ ಆಗುತ್ತೆ. ಈ ಟೈಮ್ಗೆ ಕ್ರೈಮ್ ಅನ್ನೋದು ಜಾಸ್ತಿ ಆಗಿ ಇಡೀ ಭೂಮಿ ಮೇಲೆ ಅಪರಾಧಿಗಳು ಜಾಸ್ತಿ ಆಗಿರ್ತಾರೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದಂತ ಗೌರ್ಮೆಂಟ್ ಈಗ ಹೊಸದೊಂದು ರೂಲ್ ತಂದಿರುತ್ತೆ. ಈಗ ಒಬ್ಬ ಕೈದಿಗೆ ಒಂದು ಕಬ್ಬಿಣದ ಸ್ಮಾಲ್ ಬಾಕ್ಸ್ ಮಾಡಿ ಅದ್ರಲ್ಲಿ ಅವನ ಕೂಡ ಹಾಕೋದು. ಇದನ್ನ ಕೇಳಿದಾಗ ಕೈದಿಗಳ ಬಗ್ಗೆ ನೆನ್ಸ್ಕೊಂಡ್ರೆ ನಮ್ಗೇನ ಅಯ್ಯೋ ಅನ್ಸುತ್ತೆ. ಆದ್ರೆ ಈಗ ಗೌರ್ಮೆಂಟ್ ಗೆ ಬೇರೆ ದಾರಿ ಇಲ್ಲ. ಈಗ ಗೌರ್ಮೆಂಟ್ ಇದನ್ನ ಮಾಡ್ಲೇಬೇಕಿದೆ. ಈಗ ಗೌರ್ಮೆಂಟ್ ಅಪರಾಧಿಗಳಿಗೆ 2 ಆಪ್ಷನ್ ಅನ್ನ ಕೊಡುತ್ತೆ. ಒಂದು ಮರಣದಂಡನೆ, ಇನ್ನೊಂದು ಅವ್ರಿಗಿರಂತ ಪೂರ್ತಿ ಶಿಕ್ಷಣ ಈ ಬಾಕ್ಸ್ ಅಲ್ಲಿ ಅನ್ಭವಿಸೋದು. ಈಗ ಯಾರಾದ್ರೂ ಕೈದಿ ಈ ಬಾಕ್ಸ್ ಅಲ್ಲಿ ಇರಕ್ಕೆ ಅಂತ ಒಪ್ಕೊಂಡ್ರೆ ಅವ್ರಿಗೆ ಊಟ ನೀರು ಎಲ್ಲ ಅಲ್ಲಿಗೆ ಸಪ್ಲೈ ಆಗ್ತಾ ಇರುತ್ತೆ. ಬಟ್ ಆ ಕೈದಿ ಇವ್ರ ಮಾತನ್ನ ಕೇಳಬೇಕು, ಇಲ್ಲಾಂದ್ರೆ ಅವ್ರಿಗೆ ನೀರು ಇಲ್ಲ ಊಟನೂ ಇಲ್ಲ. ಅದನ್ನ ಬಿಟ್ಟು ಆ ಕೈದಿ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಪ್ಲಾನ್ ಮಾಡಿದ್ರೆ ಅವನ ಶೂಟ್ ಮಾಡಿ ಸಾಯ್ಸಾಕ್ತಾರೆ. ಈಗ ಅದೇ ತರದ ಬಾಕ್ಸ್ ಅಲ್ಲಿ ಒಂದು ಫ್ರೆಂಚ್ ಲೇಡಿ ಇರ್ತಾಳೆ. ಅವಳ ಮೈ ಮೇಲೆಲ್ಲ ಸಣ್ಣ ಸಣ್ಣ ಗಾಯಗಳಾಗಿರ್ತವೆ. ಆಕೆ ಆಗ ಈ ಬಾಕ್ಸ್ ಗೆ ಬಂದಾಗ ಅವಳಿಗೆ 4 ವರ್ಷ ಶಿಕ್ಷೆ ಆಗಿರುತ್ತೆ. ಈಗ ನಾವು ಪ್ರೆಸೆಂಟ್ ಗೆ ನೋಡಕ್ ಹೋದ್ರೆ ಅವಳಿಗೆ ಇನ್ನು 2 ವರ್ಷ ಶಿಕ್ಷೆ ಬಾಕಿ ಇದೆ. ಈಗ ಆಕೆ ತನ್ನ ನೀರು ಕುಡಿಬೇಕಂದ್ರೆ ಕಪ್ನ ಕಡೆ ನೋಡ್ತಾಳೆ. ಕಪ್ಪಿಗೆ ಖಾಲಿ ಆಗಿರುತ್ತೆ. ಈಗ ಆಚೆ ಏನಾದ್ರು ನೀರು ಇರ್ಬೋದು ಅಂತ ಈಕೆ ಆಚೆ ತೆಗೆದು ನೋಡಿದ್ರೆ ನೀರು ಬದಲು ಒಂದು ಚೂರಿ ಇರುತ್ತೆ. ಇದನ್ನ ಕೈಗೆ ತಗೊಂಡು ಈಕೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಕುತ್ಕೊಂತಾಳೆ. ಇದಾದ್ಮೇಲೆ ಈಕೆಗೆ ಈಗ ಬದುಕೋದು ಇಷ್ಟ ಇಲ್ಲ ಅಂತ ಕಾಣ್ತಾ ಇದೆ. ಅದಕ್ಕೆ ಈಗ ಅವಳನ್ನೇ ಕುತ್ಕೊಂತಾಳೆ. ಈಗ ಆಸ್ಟ್ರೇಲಿಯಾದ ದ್ವೀಪಗಳಲ್ಲಿ ಕೆಲವೊಂದು ಬಾಕ್ಸ್ ಇರೋದನ್ನ ನಮಗೆ ತೋರಿಸ್ತಾರೆ. ಯಾರೋ ಇಬ್ರು ಮಕ್ಕಳು ಒಂದಿನ ಆಟ ಆಡ್ತಾ ಬಂದು ಒಂದು ಬಾಲ್ ನ ತೆಗೆದು ಈ ಬಾಕ್ಸ್ ನ ಕಡೆ ಎಸಿತಾರೆ. ಈಗ ಈ ಬಾಲ್ ನ ಸೌಂಡ್ ಕೇಳಿ ಆ ಲೇಡಿ ಕೈದಿಗೆ ಈಗ ಎಚ್ಚರ ಆಗುತ್ತೆ. ಈ ಲೇಡಿ ಕೈದಿಗೆ ಕೊಟ್ಟಿರುವಂತ ನಂಬರ್ ಈಗ ಕೈದಿ ನಂಬರ್ 13. ಈಕೆಗೆ ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂದ್ರೆ ಇವಳ ಕೈ ಕಾಲ್ನೆಲ್ಲ ಕಟ್ಟಿ ಈಗ ಆ ಬಾಕ್ಸ್ ಅಲ್ಲಿ ಹಾಕಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈಕೆ ಇಲ್ಲಿಗೆ ಈಗ ನ್ಯೂ ಕಮ್ಮರ್. ಈಗ ಈಕೆ ತುಂಬಾನೇ ಕಷ್ಟಪಟ್ಟು ತನ್ನ ಕೈ ಕಾಲಿಗೆ ಕಟ್ಟಿದಂತ ಹಗ್ಗಗಳನ್ನೆಲ್ಲ ಬಿಡಿಸ್ಕೊಂತಾಳೆ. ಈಗ ಆಕೆಗೆ ಎಷ್ಟು ವರ್ಷ ಶಿಕ್ಷೆ ಆಗಿದೆ ಅಂತ ನಾವು ನೋಡೋಕೋದ್ರೆ ಆಕೆಗೆ 7 ವರ್ಷ ಶಿಕ್ಷೆ ಆಗಿದೆ. ಅದರಲ್ಲಿ ಇದೇನೆ ಮೊದಲ ದಿನ. ಈಗ ಈಕೆ ತನ್ನ ಕೈ ಕಾಲಿಗೆ ಕಟ್ಟಿದಂತ ಹಗ್ಗ ಬಿಚ್ಚಿದ ತಕ್ಷಣ ಈಗ ಇವಳು ಮುಂದೆ ಒಂದು ಬಿ ಪ್ಲೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಈ ಬಿ ಪ್ಲೇಟ್ ಯಾಕೆ ಆನ್ ಮಾಡಿದ್ದಾರೆ ಅಂದ್ರೆ ಅಲ್ಲೊಂದು ಸಣ್ಣ ಕಿಟಕಿ ಓಪನ್ ಆಗಿದೆ. ಅದಕ್ಕೇನೆ ಈಗ ಈ ಬಿ ಪ್ಲೇಟ್ ನ ಆನ್ ಮಾಡಿದ್ದಾರೆ. ಈಗ ಈ ಹುಡುಗಿ ಆ ಕಿಟಕಿಯಲ್ಲಿ ಇಬ್ರು ಮಕ್ಕಳು ನಡ್ಕೊಂಡು ಹೋಗ್ತಾರನ್ನ ಅಬ್ಸರ್ವ್ ಮಾಡ್ತಾಳೆ. ಇದಾಗ್ತಿದಂಗೆ ಆ ಬೀಪ್ ಸೌಂಡ್ ಮತ್ತೆ ಸ್ಟಾರ್ಟ್ ಆಗಿ ಈಗ ಆ ಡೋರ್ ಮತ್ತೆ ಕ್ಲೋಸ್ ಆಗುತ್ತೆ. ಈಗ ಈಕೆಗೆ ಅನ್ಸುತ್ತೆ ಇಂಡಿಪೆಂಡೆನ್ಸ್ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ. ಇದಾದ್ಮೇಲೆ ಇವಳು ಮುಂದೆ ಒಂದು ಡಿಸ್ಪ್ಲೇ ಆನ್ ಆಗಿ ಈ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಸ್ಪೀಚ್ ಅನ್ನ ಕೊಡ್ತಾರೆ. ಈಗ ಆ ವಿಡಿಯೋದ ಕೊನೆಯಲ್ಲಿ ನೀವೇನ್ ಆಯ್ಕೆ ಮಾಡ್ಕೊಂಡಿದ್ರು ಅದು ನೀವೇ ಅಂತಾನೆ ಹೇಳ್ತಾರೆ. ಇದನ್ನ ಕೇಳಿದಂತ ಆ ಲೇಡಿಗೆ ಈಗ ತುಂಬಾನೇ ಕೋಪ ಬಂದು ನಾನೊಂದು ಇನ್ನೋಸೆಂಟ್, ನಾನೇನು ಕೂಡ ತಪ್ಪೇ ಮಾಡಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಟ್ಟು ಅಂತ ತುಂಬಾನೇ ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಲೇಡಿ ಈಗ ಎಷ್ಟು ಜೋರಾಗಿ ಕಿರ್ಚಾಟ ಮಾಡ್ತಾಳೆ ಅಂದ್ರೆ ಇದರಿಂದನೇ ಈಕೆ ಈಗ ಜ್ಞಾನ ತಪ್ಪಿ ಕೆಳಗಡೆ ಬೀಳ್ತಾಳೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಈಗ ಮತ್ತೆ ಆ ಚಿಕ್ಕ ಡೋರ್ ಓಪನ್ ಆಗುತ್ತೆ. ಇದನ್ನ ಅಬ್ಸರ್ವ್ ಮಾಡಿದಂತ ಆ ಲೇಡಿ ಈಗ ಊಟ ಬಂದಿರಬಹುದು ಅಂತ ತನ್ನ ಹತ್ರ ಇದ್ದಂತ ಚಿಕ್ಕ ಬಟ್ಲನ್ನ ಅಲ್ಲಿ ಹಿಡಿತಾಳೆ. ಬಟ್ ಅವಳಿಗೆ ಯಾರು ಕೂಡ ಊಟನೇ ಕೊಡೋದಿಲ್ಲ. ಇದಾದ್ಮೇಲೆ ಆ ಲೇಡಿ ಈ ಬಾಕ್ಸ್ ಇಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಏನಾದ್ರು ದಾರಿ ಇರ್ಬೋದು ಅಂತ ಇಡೀ ಬಾಕ್ಸ್ ನ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಕೆ ತುಂಬಾ ಹೊತ್ತು ಆ ಬಾಕ್ಸ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನಿಂತಿದ್ರೆ ಆಕೆಗೆ ಈಗ ಕರೆಂಟ್ ಶಾಕ್ ಹೊಡಿತಾ ಇರುತ್ತೆ. ಇಷ್ಟೆಲ್ಲ ಆದ್ರೂ ಆ ಲೇಡಿ ಈಗ ನನಗೆ ಏನು ಮಾಡಕ್ ಕೆಲಸ ಇಲ್ಲ ಅನ್ಬಿಟ್ಟು ಮತ್ತೆ ಈ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ದಿನಗಳು ಕಳೀತಾ ಇದ್ದಂಗೆ ಆ ಲೇಡಿ ಈಗ ಉಚಿತ ಆಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಈ ಬಾಕ್ಸ್ ಅಲ್ಲಿ ಇರುವಂತ ಲೇಡಿಗೆ ತನ್ನ ಟೈಮ್ ಹೋಗ್ಬೇಕಂತ ತನ್ನ ಊರಿನಿಂದ ಅಲ್ಲಿರುವಂತ ಗೋಡೆ ಮೇಲೆ ಪರ್ಚಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದಾಗ್ತಿದ್ದಂಗೆ ಇನ್ನೊಂದು ಬಾಕ್ಸ್ ಅಲ್ಲಿ ಇರುವಂತ ಲೇಡಿ ಕೈದಿಗೆ ಈಗ ಎಚ್ಚರ ಆಗುತ್ತೆ. ಆಕೆಗೆ ಶಿಕ್ಷೆ ಆಗಿರೋದು 7 ವರ್ಷ. ಬಟ್ ಈಗ ಅವಳು ಬಂದು 6 ತಿಂಗಳಾಗಿದೆ ಅಷ್ಟೇ. ಈಗ ಆಕೆಗೆ ಕೆಲವು ಟೈಮ್ ಅನಿಸ್ತಾ ಇರುತ್ತೆ ನಾನು ಇನ್ನೂ ಬದುಕಿದೀನ ಅಂತ. ಇದಾಗಿ ಒಂದಿನ ಅವಳು ಬಾಕ್ಸ್ ಅಲ್ಲಿ ಇದ್ದಂತ ಲೈಟ್ ಸ್ವಿಚ್ ನ ಆನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವಳು ಈ ರೀತಿ ಮಾಡಿದ್ನ ಅಲ್ಲಿದ್ದಂತ ಕ್ಯಾಮ್ರಾ ಈಗ ಅಬ್ಸರ್ವ್ ಮಾಡಿ ಅಲ್ಲಿಗ ಅಲಾರಾಮ್ ಆನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸೌಂಡ್ ಕೇಳಿದ್ಮೇಲೆ ಈ ಲೇಡಿಗೆ ತುಂಬಾನೇ ಭಯ ಪಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕಂದ್ರೆ ಅವಳಿಗೆ ಗೊತ್ತು ಈಗ ಏನಾಗ್ಬೋದು ಅಂತ. ಈ ಲೇಡಿಗೆ ಎಲ್ಲಿ ಬಿದ್ದಿರ್ತಾಳೋ ಅವಳ ನೇರವಾಗೇನೆ ಈಗ ಕಮ್ಮಡ ರಾಡುಗಳು ಬಂದು ಇವಳು ಸುತ್ತ ನಿಂತ್ಕೊಂತವೆ. ಇದನ್ನ ನೋಡಿದಂತ ಲೇಡಿ ಈಗ ತುಂಬಾನೇ ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಆಕೆಗೂ ಗೊತ್ತು ಯಾರು ಕೂಡ ಬಂದು ನಮ್ಮನ್ನ ಕಾಪಾಡಲ್ಲ ಅಂತ. ಇದಾಗಿ ಸ್ವಲ್ಪ ಹೊತ್ತಿಗೆ ಈ ಲೇಡಿಗೂ ಅನ್ಸುತ್ತೆ ನಾನು ಇನ್ನೂ ಬದುಕಿದ್ದೀನಿ ಅಂತ. ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಕೈದಿ ನಂಬರ್ 13 ತೋರಿಸ್ತಾರೆ. ಈಗ ಆ ಲೇಡಿ ತುಂಬಾನೇ ಹೊಟ್ಟೆ ಹಸಿವಿಂದ ಏನಾದ್ರೂ ಸಿಗ್ಬೋದು ಅಂತ ಅಲ್ಲೆಲ್ಲ ಚೆಕ್ ಮಾಡ್ತಾ ಇರ್ತಾಳೆ. ಬಟ್ ಆಕೆಗೆ ಅಲ್ಲೇನು ಕೂಡ ಸಿಗೋದೇ ಇಲ್ಲ. ಇದಾಗಿ ಸ್ವಲ್ಪ ಹೊತ್ತಿಗೆ ಅಲ್ಲಿ ಮಳೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಆ ಲೇಡಿ ತನ್ನ ಹತ್ರ ಇದ್ದಂತ ಬಟ್ಲ ಆ ಮಳೆಗೆ ಹಿಡಿದು ಅಲ್ಲಿರೋದು ನೀರ್ನ ಕಲೆಕ್ಟ್ ಮಾಡ್ತಾ ಇರ್ತಾಳೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಅವಳ ಬಟ್ಲು ಕೂಡ ಈಗ ಸ್ವಲ್ಪ ತುಂಬಿದ್ರಿಂದ ಅದನ್ನ ತಗೊಂಡು ಈಗ ಅವಳು ಕುಡಿತಾಳೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಆ ಲೇಡಿಗೆ ನಿದ್ದೆಗೆ ತರ್ತಾಳೆ. ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ಇವಳು ಬಾಕ್ಸ್ ಹತ್ರ ಯಾರೊಬ್ರು ಮಾತಾಡ್ತು ಇವಳು ಕಿವಿಗೆ ಕೇಳಿಸುತ್ತೆ. ಇದಾದ್ಮೇಲೆ ಆ ಲೇಡಿ ಯಾರು ಅಂತ ಬಂದು ಚೆಕ್ ಮಾಡಿದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಂತ ಆ ಹುಡುಗಿನ ಇಲ್ಲಿಗೆ ಬಂದಿರ್ತಾಳೆ. ಈಗ ಆ ಚಿಕ್ಕ ಹುಡುಗಿ ಈ ಲೇಡಿ ಕೈದಿದ್ರೆ ನಿಮ್ಗೆ ಎಷ್ಟು ವರ್ಷ ಶಿಕ್ಷೆ ಆಗಿದೆ ಅಂತ ಕೇಳ್ತಾಳೆ. ಈ ಮಾತಿಗೆ ಈ ಲೇಡಿ ನನಗೆ 7 ವರ್ಷ ಶಿಕ್ಷೆ ಆಗಿದೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಆ ಚಿಕ್ಕ ಹುಡುಗಿ ಇವಳಿಗೆ ಸ್ವಲ್ಪ ನೀರು ಮತ್ತೆ ಕೆಲವು ಮಾತ್ರೆಗಳನ್ನ ಕೊಡ್ತಾಳೆ. ಈಗ ಆ ಕೈದಿ ಏನು ಕೂಡ ಮಾತಾಡದೆ ಆ ಮಾತ್ರೆಗಳನ್ನೆಲ್ಲ ನುಂಗಾಕ್ತಾರೆ. ಈಗ ಆ ಚಿಕ್ಕ ಹುಡುಗಿ ನೀವೇನ್ ತಪ್ಪು ಮಾಡಿ ಇಲ್ಲಿ ಬಂದಿದ್ದೀರಾ ಅಂತ ಕೇಳಿದಾಗ ನಾನೇನು ಕೂಡ ತಪ್ಪೇ ಮಾಡಿಲ್ಲ, ನಾನು ನಿರಪರಾಧಿ ಅಂತ ಹೇಳ್ತಾಳೆ. ಈಗ ಆ ಚಿಕ್ಕ ಹುಡುಗಿ ಎಲ್ಲಾ ಕೈದಿಗಳು ಇದನ್ನೇ ಹೇಳ್ತಾರೆ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇದಾದ್ಮೇಲೆ ಆ ಲೇಡಿ ಯಾರು ಕೂಡ ನನ್ನ ಮಾತೆ ಕೇಳಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಪ್ಲಾನ್ ಮಾಡ್ತಾಳೆ. ಈಗ ಆಕೆ ತನ್ನ ಕತ್ಗೆ ಹಗ್ಗನ ಹಾಕೊಂಡು ಸಾಯಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಆಕೆಗೆ ಉಸಿರಾಡಕ್ ಆಗೋದಿಲ್ಲ. ಇದರಿಂದ ಆಕೆ ತನ್ನ ಪ್ಲಾನ್ ಕ್ವಿಟ್ ಮಾಡಿ ಮೇಲಿಂದ ಕೆಳಗಡೆ ಬೀಳ್ತಾಳೆ. ಈ ಕ್ಷಣ ಆಕೆಗೆ ಅನ್ಸುತ್ತೆ ನನಗೆ ಸಾವು ಕೂಡ ಬರಕ್ಕೆ ಇಷ್ಟ ಪಡ್ತಾ ಇಲ್ಲ ಅಂತ. ಇದಾಗಿ ಕೆಲವು ದಿನಗಳ ನಂತರ ಈ ಕೈದಿಗಳು ಹೇಗಿದ್ದಾರೆ ಅಂತ ನಮ್ಗೆ ತೋರಿಸ್ತಾರೆ. ಈಗ ಕೈದಿ ನಂಬರ್ 13 ಗೆ ತಿನ್ಲಿಕ್ಕೆ ಅಂತ ಕೆಲವು ಬೀಜಗಳನ್ನ ಕಳ್ಸಿರ್ತಾರೆ. ಈಗ ಆಕೆ ಆ ಬೀಜಗಳನ್ನ ತಗೊಂಡು ತನ್ನ ಬಟ್ಲಲ್ಲಿ ಹಾಕೊಂತಾಳೆ. ಇದಾದ
ಇದಾದ್ಮೇಲೆ ಅವಳು ತನ್ನ ಕೈಲಿದ್ದಂತ ಪೇಪರ್ ನ ಬಿಸಿಲಿಗೆ ತಂದು ಅದ್ರಲ್ಲಿ ಏನಿದೆ ಅಂತ ಓದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಆಕೆಗೆ ಬ್ಯಾಡ್ ಲಕ್, ಅಲ್ಲಿ ಏನ್ ಬರ್ತಿದೆ ಅಂತ ಆಕೆಗೆ ಏನು ಕೂಡ ಗೊತ್ತಾಗೋದಿಲ್ಲ, ಯಾಕಂದ್ರೆ ಆಕೆ ಆ ಭಾಷೆನೇ ಓದಿರೋದಿಲ್ಲ. ಇದನ್ನ ನೋಡಿದಂತ ಆಕೆ ಈಗ ತುಂಬಾನೇ ಜೋರಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದಾಗಿ ಸ್ವಲ್ಪ ಹೊತ್ತಾದ್ಮೇಲೆ ಆಕೆಗೆ ಡೋರಿಂದ ಆಚೆ ಕೈ ಹಾಕಿದಾಗ ಅವಳಿಗೆ ಒಂದು ರಬ್ಬರ್ ಬಾಲ್ ಸಿಗುತ್ತೆ. ಇದನ್ನ ನೋಡಿದಾಗ ಆಕೆ ಅನ್ಕೊಂಡ್ರೆ ಓ ದಮ್ಮಯ್ಯ ನನ್ಗೆ ಆಡಕ್ಕಾದ್ರೂ ಒಂದು ಬಾಲ್ ಸಿಕ್ತು ಅಂತ. ಇದಾದ್ಮೇಲೆ ಆಕೆ ಈಗ ಆ ಬಾಲ್ ನ ಇಟ್ಕೊಂಡು ಆಟ ಆಡೋದೇ ಇವಳು ಕೆಲಸ ಆಗುತ್ತೆ. ಅದೇ ರೀತಿ ಈಗ ಕೆಲವು ದಿನಗಳು ಕಳೆಯುತ್ತೆ. ಅದೇ ಬಾಲ್ ನ ತಗೊಂಡು ಇವಳು ಆಟನ ಆಡ್ತಾ ಇರ್ತಾಳೆ. ಇದೇ ರೀತಿ ಇವಳು ಲೈಫ್ ಲೀಡ್ ಆಗ್ತಾ ಇರುತ್ತೆ. ಈಗ ಈಗೀಗೆ ಅನ್ಸುತ್ತೆ ನಾನು ಇನ್ನ ಯಾಕೆ ಬದುಕಿದೀನಿ ಅಂತ. ಈಗ ಟೈಮ್ ಓದಂತೆ ಅವಳ ಸ್ಕಿನ್ ಗೆ ಒಂದು ಅಲರ್ಜಿ ರೀತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿದ್ರೆ ಈಗ ಈಕೆ ಏನು ಕೂಡ ಮಾಡಕ್ ಆಗೋದಿಲ್ಲ. ಇದಾದ್ಮೇಲೆ ನಮ್ಗೆ 5 ವರ್ಷದಿಂದ ಶಿಕ್ಷಣ ಅನುಭವಿಸ್ತಾರೆ ಅಂತ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಈಗ ಆ ವ್ಯಕ್ತಿ ಯಾವಾಗ್ಲೂ ಹೇಳೋದು ಒಂದೇ ಮಾತು, ಅದೇನಂದ್ರೆ ನಾನು ಎಲ್ಲಿರ್ಬೇಕು ಅಲ್ಲೇನೆ ಇದೀನಿ ಅಂತ. ಇದಾದ್ಮೇಲೆ ಕೈದಿ ನಂಬರ್ 13 ನ ಯಾವ್ದೊಂದು ಡ್ರೋನ್ ಬಂದು ಅಲ್ಲಿಂದ ತಗೊಂಡೋಗಿ ಯಾವ್ದೊಂದು ಕಡಲ್ಲಿ ಹಾಕೊಡುತ್ತೆ. ಈಗ ಆ ಬಾಕ್ಸ್ ಹತ್ರ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದ ಆ ಹುಡುಗಿ ಬಂದು ಅವಳ ಕೈಗೆ ಊಟ ಮತ್ತೆ ನೀರ್ನ ಕೊಡ್ತಾಳೆ. ಇದಾದ್ಮೇಲೆ ಆ ಹುಡುಗಿ ಕೇಳ್ತಾಳೆ ನೀವ್ ಹೇಗಿದ್ದೀರಾ ಅಂತ. ಅದಕ್ಕೆ ಈಗ ಕೈದಿ ನಂಬರ್ 13 ನನಗೆ ಸ್ವಲ್ಪ ಸುಧಾರಿಸ್ಕೊಬೇಕು ಅಂತ ಹೇಳ್ತಾಳೆ. ಈಗ ಆ ಹುಡುಗಿ ನಗಾಡ್ತಾ ನನಗೆ ಮ್ಯಾರೇಜ್ ಅನ್ನೋ ಬುಕ್ ನ ಓದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆ ಆತರ್ನ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಈ ಮಾತು ಕೇಳಿದಂತ ಆ ಕೈದಿ ನಂಬರ್ 13 ನಾನು ಕೂಡ ಬುಕ್ಸ್ ನ ಓದ್ಬೋದ, ನನಗೂ ಬುಕ್ಸ್ ನ ತಂದ್ಕೊಡ್ತೀಯ ಅಂತ ಕೇಳ್ತಾಳೆ. ಬಟ್ ಕೈದಿಗಳಿರಂತ ಬಾಕ್ಸ್ ನಲ್ಲಿ ಬುಕ್ಸ್ ನ ಓದೋದು ಇಲ್ಲಿಗಲ್. ಇದನ್ನ ಯೋಚನೆ ಮಾಡಿದಂತ ಆ ಹುಡುಗಿ ಈಗ ಕೈದಿ ನಂಬರ್ 13 ನ ಕೈ ಹಿಡ್ಕೊಂಡು ರೋಮಿಯೋ ಜೂಲಿಯಟ್ ನ ಕಥೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಈ ಕಥೆನ ಕೇಳ್ತಿದ್ದಕ್ಕೆ ಕೈದಿ ನಂಬರ್ 13 ಗೆ ತುಂಬಾನೇ ಖುಷಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಕೈದಿ ನಂಬರ್ 13 ನಾನು ಕೂಡ ಈ ಬುಕ್ ನ ಒಂದಿನ ಓದ್ತೀನಿ ಅಂತ ಹೇಳ್ತಾಳೆ. ಈಗ ಆ ಹುಡುಗಿ ನೀವೇ ಕಷ್ಟ ಕಷ್ಟಪಡ್ತೀರಿ, ಈ ಬುಕ್ ನೇ ತಗೊಂಡು ಓದಿ ಅಂತ ಹೇಳ್ತಾಳೆ. ಬಟ್ ಕೈದಿ ನಂಬರ್ ಗೆ ಗೊತ್ತು ತನ್ನ CCTV ವಾಚ್ ಮಾಡ್ತಾ ಇದೆ ಅಂತ. ಇದಾದ್ಮೇಲೆ ಕೈದಿ ನಂಬರ್ 13 ಇಲ್ಲ ನನಗೆ ಈಗ ಬುಕ್ ಬೇಡ ಅಂತ ಹೇಳ್ತಾಳೆ. ಇದಾದ್ಮೇಲೆ ಆ ಹುಡುಗಿ ಅಲ್ಲಿಂದ ಹೋಗ್ಬೇಕಾದ್ರೆ ಇವಳಿಗೆ ಸ್ವಲ್ಪ ಊಟನ ಕೊಟ್ಟು ನಾನು ನಿನ್ಗೋಸ್ಕರ ಇನ್ನೊಂದು ಬುಕ್ ನ ತರ್ತೀನಿ ಅಂತ ಹೇಳ್ತಾಳೆ. ಇದಾಗಿ 1 ವರ್ಷದ ನಂತರ ಕೈದಿ ನಂಬರ್ 13 ನ ಬಾಕ್ಸ್ ನಲ್ಲಿ ಯಾರೊಬ್ರು ಚಿಕ್ಕ ಬುಕ್ ನ ಇಟ್ಟೋಗಿರ್ತಾರೆ. ಆ ಬುಕ್ ಬೇರೆ ಯಾವ್ದಲ್ಲ, ಅದು ರೋಮಿಯೋ ಜೂಲಿಯಟ್ ನ ಬುಕ್ ಆಗಿರುತ್ತೆ. ಈಗ ಕೈದಿ ನಂಬರ್ 13 ಆ ಬುಕ್ ನ ಓದ್ತಾ ಕ್ಯಾಮ್ರಾನ ಮರ್ಸ್ತಾ ನಿಂತಿರ್ತಾಳೆ. ಇದನ್ನ ಓದ್ಬೇಕಾದ್ರೆ ಈಗ ಅವಳಿಗೆ ಈಗ ಬದುಕಬೇಕಂತ ಭರವಸೆ ಬರುತ್ತೆ. ಇದಾದ್ಮೇಲೆ ಅವಳಿಗೆ ಸ್ವಲ್ಪ ನೀರನ್ನ ಕೊಟ್ಟಾಗ ಅವಳು ಮೈಮೇಲಿದ್ದಂತ ಗಾಯಗಳನ್ನ ತೊಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ರೀತಿ ಅವಳು ಗಾಯನ ತೊಳಿತಿರ್ಬೇಕಾದ್ರೆ ಆ ನೋವು ಅವಳಿಗೆ ತುಂಬಾನೇ ಹಿಂಸೆ ಕೊಡ್ತಾ ಇರುತ್ತೆ. ಆದ್ರೂ ಕೂಡ ಅವಳು ಆ ನೋವನ್ನೆಲ್ಲ ತೊಳ್ಕೊಂಡು ತನ್ನ ಗಾಯಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂತಾಳೆ. ಇದಾದ್ಮೇಲೆ ಆಕೆ ತನ್ನ ಹತ್ರ ಇದ್ದಂತ ಗಲೀಜ್ ನೀರ್ನ ಆಚೆಗೆ ಚೆಲ್ತಾಳೆ. ಇದನ್ನ ಅಬ್ಸರ್ವ್ ಮಾಡಿದಂತ ಕ್ಯಾಮ್ರಾ ಇವಳು ನೀರ್ನ ವೇಸ್ಟ್ ಮಾಡುದು ಅಂತ ತಿಳ್ಕೊಂಡು ಮತ್ತೆ ಇವಳ ಬಾಕ್ಸ್ ನ ತಗೊಂಡೋಗಿ ಸಮುದ್ರದ ಹತ್ರ ಹಾಕ್ತಾರೆ. ಈಗ ಸ್ವಲ್ಪ ಟೈಮ್ ಆಗ್ತಿದ್ದಂಗೆ ಅದೇ ಹುಡುಗಿ ಇಲ್ಲಿಗೆ ಬಂದು ನೀನ್ ತಪ್ಪು ಮಾಡಿದಂತ ಮತ್ತೆ ತಂದು ನಿನ್ನ ಇಲ್ಲಿ ಹಾಕಿದ್ದಾರೆ ಅಂತ ಕೇಳ್ತಾಳೆ. ಇವಳು ಈ ಮಾತಿಗೆ ಕೈದಿ ನಂಬರ್ 13 ಏನು ಕೂಡ ಉತ್ತರನೇ ಕೊಡೋದಿಲ್ಲ. ಬದಲಾಗಿ ಕೈದಿ ನಂಬರ್ 13 ನೀನ್ ಈ ರೀತಿ ಮಾಡೋದ್ರಿಂದ ಯಾರಿಗೆ ಊಟ ಸಿಗುತ್ತೆ ಅಂತ ಕೇಳ್ತಾಳೆ. ಈಗ ಹುಡುಗಿ ನಗಾಡ್ತಾ ನಾನು ಬರೀ ಅಲ್ಲಿ ಓಡಾಡ್ತಾ ಇಲ್ಲಿರೋಂತ ಕೈದಿಗಳನ್ನ ಮಾತಾಡ್ತಾ ಇರ್ತೀನಿ ಅಷ್ಟೇ ಅಂತ ಹೇಳ್ತಾಳೆ. ಈಗ ವಾತಾವರಣ ನೋಡ್ರಿ ಈಗ ಮಳೆ ಬರಂಗಿದೆ. ಅದಕ್ಕೆ ಈಗ ಆ ಹುಡುಗಿ ಜಾಸ್ತಿ ಮಾತಾಡಕ್ ಆಗಲ್ಲ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈಗ ಆ ಹುಡುಗಿ ಹೋಗ್ತಾ ಇರ್ಬೇಕಾದ್ರೆ ಕೈದಿ ನಂಬರ್ ಅವಳ ಹತ್ರಕ್ಕೆ ಕರೆದು ನಿನ್ನ ಏಜ್ ಎಷ್ಟು ಅಂತ ಕೇಳ್ತಾಳೆ. ಈಗ ಆ ಹುಡುಗಿ ನನಗೆ ಏಜ್ 16 ಅಂತ ಹೇಳ್ತಾಳೆ. ಇದನ್ನ ಕೇಳಿದಂತ ಕೈದಿ ನಂಬರ್ 13 ನಾನು ತಂಗಿಗೂ ಅಷ್ಟೇ ಏಜ್, ಬಟ್ ನಾನು ಅವಳನ್ನ ಕಳ್ಕೊಂಡೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಕೈದಿ ನಂಬರ್ 13 ಆ ಬುಕ್ ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಅವಳಿಗೆ ಅಲ್ಲಿಂದ ಕಳಿಸ್ತಾಳೆ. ಇದಾದ್ಮೇಲೆ ಕೈದಿ ನಂಬರ್ 13 ಗೆ ಆ ಬುಕ್ ಈಗ ಪ್ರಾಣ ಆಗೋಗುತ್ತೆ. ಈಗ ಕ್ಯಾಮ್ರಾ ಕಣ್ ತಪ್ಪಿಸಿ ಆ ಬುಕ್ ನ ಓದೋದೇ ಇವಳು ಕೆಲಸನ ಮಾಡ್ಕೊಂತಾಳೆ. ಒಂದೊಂದ್ ಟೈಮ್ ಅಂತೂ ಆ ಬುಕ್ ನ ತುಂಬಾನೇ ಜಾಸ್ತಿ ಓದಕ್ಕೆ ಇಷ್ಟಪಡ್ತಾ ಇರ್ತಾಳೆ. ಇದಾದ್ಮೇಲೆ ಈ ಬಾಕ್ಸ್ ನ ತಗೊಂಡು ಹೋಗಕ್ಕೆ ಅಲ್ಗೊಂದು ಡ್ರೋನ್ ಬರುತ್ತೆ. ಈಗ ಕೈದಿ ನಂಬರ್ 13 ಕಿಟಕಿ ಮುಖಾಂತರ ಆಚೆಗಡೆ ನೋಡಿದ್ರೆ ಅವಳಿಗೆ ಏನು ಕೂಡ ಗೊತ್ತೇ ಆಗೋದಿಲ್ಲ. ಈಗ ಈ ಬಾಕ್ಸ್ ಹತ್ರ ಯಾರೊಬ್ಬ ವ್ಯಕ್ತಿ ಬಂದು ಆಪಲ್ ನ ತಿಂತ ನಿಂತಿರ್ತಾನೆ. ಇದನ್ನ ಅಬ್ಸರ್ವ್ ಮಾಡಿದಂತ ಕೈದಿ ನಂಬರ್ 13 ನನಗೂ ಸ್ವಲ್ಪ ಆಪಲ್ ನ ಕೊಡು ಅಂತ ಕೇಳ್ತಾಳೆ. ಈಗ ಆ ವ್ಯಕ್ತಿ ಬಾಕ್ಸ್ ಅಲ್ಲಿ ಇರುವಂತ ಯಾವುದೇ ಪ್ರಾಣಿಗೂ ನಾವು ಆಪಲ್ ನ ಕೊಡೋದಿಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಆ ವ್ಯಕ್ತಿ ನನ್ನ ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಗಲ್ಗೆ ಹಾಕ್ಬೋದು ಅಂತ ಹೇಳ್ತಾನೆ. ಈ ಮಾತೆಲ್ಲ ಕೇಳ್ತಂತ ಕೈದಿ ನಂಬರ್ 13 ಈಗ ಏನು ಕೂಡ ಮಾತಾಡಕ್ಕೆ ಆಗೋದಿಲ್ಲ. ಇದಾಗಿ ಸ್ವಲ್ಪ ಹೊತ್ತಿಗೆ ಕೈದಿ ನಂಬರ್ 13 ಹತ್ರ ಆ ವ್ಯಕ್ತಿ ಬಂದು ಒಂದು ಡೀಲ್ ನ ಮಾಡ್ತಾನೆ. ಅದೇನಂದ್ರೆ ನಾನು ನಿನ್ಗೆ ಆಪಲ್ ನ ಕೊಡ್ತೀನಿ, ಬದಲಾಗಿ ನೀನ್ ನನಗೆ ನಿನ್ನ ದೇಹನ ಕೊಡ್ಬೇಕು ಅಂತ ಹೇಳ್ತಾನೆ. ಈಗ ಕೈದಿ ನಂಬರ್ 13 ಒಟ್ಟಿಗೆ ಊಟ ತಿಂದು ಯಾವ್ದೋ ಕಾಲ ಆಗಿದೆ. ಇದನ್ನೆಲ್ಲ ಯೋಚನೆ ಮಾಡಿದಂತ ಕೈದಿ ನಂಬರ್ 13 ಡೀಲ್ಗೆ ಓಕೆ ಅಂತ ಒಪ್ಕೊಂತಾಳೆ. ಇದಾದ್ಮೇಲೆ ಆ ವ್ಯಕ್ತಿ ಕೈದಿ ನಂಬರ್ 13 ಹತ್ರ ಬಂದು ಏನೇನೋ ಕೆಟ್ಟದಾಗಿ ಮಾಡ್ತಾ ಇರ್ತಾನೆ. ಇದನ್ನ ಅಬ್ಸರ್ವ್ ಮಾಡಿದಂತ ಕ್ಯಾಮ್ರಾ ಈಗ ಅವ್ರ ಕಡೆ ಬುಲೆಟ್ ನ ಆರ್ಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ದಾಳಿಯಿಂದ ಆ ವ್ಯಕ್ತಿ ಅಲ್ಲಿನೇ ಸೋತಾನೆ. ಬಟ್ ಈ ಕಡೆ ಕೈದಿ ನಂಬರ್ 13 ನ ಕಾಲಿಗೆ ಒಂದು ಬುಲೆಟ್ ಬಂದು ಬಿದ್ದಿರುತ್ತೆ. ಈಗ ಕೈದಿ ನಂಬರ್ 13 ತುಂಬಾನೇ ಹೊಟ್ಟೆಸ್ವಾಗಿರೋದ್ರಿಂದ ಆಚೆಗೆ ಕೈ ಹಾಕಿ ಆ ಸೇಬ್ನ ತಗೊಂಡು ತಿಂತಾಳೆ. ಆ ಸೇಬಿಗೆ ಒಳಗಡೆ ಎಲ್ಲ ಕೆಟ್ಟೋಗಿರುತ್ತೆ. ಸಾಲದಕ್ಕೆ ಅದರಲ್ಲಿ ಉಳ್ಳಾಗಲಿ ಕೂಡ ಇರುತ್ತೆ. ಇದನ್ನ ನೋಡಿದಂತ ಕೈದಿ ನಂಬರ್ 13 ಅದನ್ನೆಲ್ಲ ಪಕ್ಕಕ್ಕೆ ಊದಾಕ್ತಾಳೆ. ಇದಾದ್ಮೇಲೆ ಅವಳಿಗೆ ರಾತ್ರಿ ಪೂರ್ತಿ ನಿದ್ದೆ ಬರೋದಿಲ್ಲ. ಇದಾಗಿ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಈಗ ಅವಳಿಗೆ ಒಂದು ಅಲಾರಂ ಬರುತ್ತೆ. ಅದೇನಂದ್ರೆ ನೀನು ಫುಡ್ ನ ವಿಚಾರದಲ್ಲಿ ರೂಲ್ ನ ಬ್ರೇಕ್ ಮಾಡಿದ್ಯಾ ಅಂತ. ಇದರಿಂದ ಕೈದಿ ನಂಬರ್ 13 ಗೆ 7 ದಿನ ನೀನು ನಿದ್ದೆನ ಮಾಡಂಗಿಲ್ಲ ಅಂತ ಒಂದು ಶಿಕ್ಷಣ ಕೊಡ್ತಾರೆ. ಈಗ ಕೈದಿ ನಂಬರ್ 13 ಅಕಸ್ಮಾತ್ ಆಗಿ ಏನಾದ್ರು ನಿದ್ದೆನ ಮಾಡಿದ್ರೆ ಅವಳನ್ನ ಕೊಂದಾಕ್ಬೇಕಂತ ಒಂದು ಆರ್ಡರ್ ನ ಕೊಡ್ತಾರೆ. ಇದಾಗಿ ಕೈದಿ ನಂಬರ್ 13 ನ ಬಾಕ್ಸ್ ನಲ್ಲಿ ಕಂಟಿನ್ಯೂಸ್ ಆಗಿ ಅಲಾರಂ ಆನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಕೈದಿ ನಂಬರ್ 13 ತುಂಬಾನೇ ಕಷ್ಟಪಡ್ತಾ ನಿದ್ದೆನ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಬಟ್ ಆ ಅಲಾರಂ ನ ಸೌಂಡ್ ಎಷ್ಟಿರುತ್ತಂದ್ರೆ ಇವಳಿಗೆ ನಿದ್ದೆನೇ ಹತ್ತುತ್ತಾ ಇರೋದಿಲ್ಲ. ಇದರಿಂದ ಕೈದಿ ನಂಬರ್ 13 ತನ್ನ ಕಿವಿಗಳನ್ನ ಕಣ್ಣುಗಳನ್ನ ಮುಚ್ಕೊಂಡು ನಿದ್ದೆನ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಏನು ಕೂಡ ಪ್ರಯೋಜನನೇ ಆಗೋದಿಲ್ಲ. ಈಗ ಕೈದಿ ನಂಬರ್ 13 ನಿದ್ದೆ ಇಲ್ಲದೆ ಒಂದು ವಾರನ ಕಳೆದಿರ್ತಾಳೆ. ಇದರಿಂದ ಅವಳ 2 ವರ್ಷ ಶಿಕ್ಷಣ ಕಂಪ್ಲೀಟ್ ಆಗಿರುತ್ತೆ. ಈಗ ಕೈದಿ ನಂಬರ್ 13 ಗೆ ಹೊರಗಡೆ ಯಾರೋ ಮಾತಾಡೋ ರೀತಿ ಓಡಾಡೋ ರೀತಿ ಅನ್ಸುತ್ತೆ. ಈಗ ಕೈದಿ ನಂಬರ್ 13 ನಿದ್ದೆ ಕಣ್ಣಿಂದ ಆ ಕಡೆ ನೋಡಿದಾಗ ಯಾರೋ ಇವಳ ಕಡೆನೇ ನೋಡ್ತಾ ಇರ್ತಾರೆ. ಈಗ ಕೈದಿ ನಂಬರ್ 13 ಗೆ ಅನ್ಸುತ್ತೆ ಇದು ನಂದೇನೆ ಮುಖ ಅಂತ. ಇದಾದ್ಮೇಲೆ ಆ ಮಹಿಳೆ ಬಾಕ್ಸ್ ನ ಒಳಗಡೆ ಬಂದು ಸೋಫಾ ಮೇಲೆ ಕುತ್ಕೊಂಡು ಟೀನ ಕುಡಿತಾ ನೀನೇನ ಅನ್ಕೊಂಡಿದ್ಯಾ, ನಿನ್ನ ಇಲ್ಲಿಂದ ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ, ನಿನ್ನ ಇಲ್ಲಿಂದ ಬಿಡೋದೇ ಇಲ್ಲ ಅಂತ ಹೇಳ್ತಾಳೆ. ಈ ಮಾತನ್ನೆಲ್ಲ ಕೇಳ್ತಾರಂತ ಕೈದಿ ನಂಬರ್ 13 ಗೆ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಈಗ ಆ ಲೇಡಿ ನಗಾಡ್ತಾ ಆಚೆ ಹೋಗ್ತಾಳೆ. ಇದಾದ್ಮೇಲೆ ಅಲ್ಲಿದ್ದಂತ ಡಿಸ್ಪ್ಲೇ ನಿಮ್ಮ ಶಿಕ್ಷೆ ಮುಗಿದಿದೆ ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಈ ಮಾತನ್ನ ಕೇಳ್ತಿದ್ದಂಗೆ ಕೈದಿ ನಂಬರ್ 13 ಅಲ್ಲಿನ ನಿದ್ರೆಗೆ ಜಾರ್ತಾಳೆ. ಇದಾಗಿ ಸ್ವಲ್ಪ ದಿನಗಳ ನಂತರ ಆಕಾಶದಲ್ಲಿ ಪಟಾಕಿಗಳ
ಸೌಂಡ್ ನ ಇವಳು ಅಬ್ಸರ್ವ್ ಮಾಡ್ತಾಳೆ. ಇವತ್ತು ಏನಪ್ಪಾ ಸ್ಪೆಷಲ್ ಅಂದ್ರೆ ಇವತ್ತು ನ್ಯೂ ಇಯರ್ ನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಈ ರೀಸನ್ ಇಂದ ಅಲ್ಲಿರುವಂತ ಕೈದಿಗಳಿಗೆ ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ. ಅದೇನಂದ್ರೆ ಎಲ್ಲಾ ಕೈದಿಗಳು ಬಿಡುಗಡೆ ಮಾಡಲಾಗ್ತಿದೆ ಅಂತ. ಬಟ್ ಒಂದು ಚೇಂಜಸ್ ಏನಂದ್ರೆ ಕೈದಿ ನಂಬರ್ 13 ಬಿಡುಗಡೆ ಮಾಡೋದಿಲ್ಲ ಅಂತ. ಅದೇ ರಾತ್ರಿ ಈಗ ಕೈದಿ ನಂಬರ್ 13 ತನ್ನ ಬಾಯನ ನೋಡ್ಕೊಂಡಾಗ ಅವಳ ಬಾಯಲ್ಲಿದ್ದಂತ ಎಲ್ಲಾ ಹಲ್ಲುಗಳು ಉದುರ್ತಾ ಇರ್ತವೆ. ಇದಾದ್ಮೇಲೆ ಒಂದು ವಯಸ್ಸಾಗಿರೋ ಲೇಡಿ ಬಂದು ಒಂದು ಬ್ಲೇಡ್ ನ ಹಿಡ್ಕೊಂಡು ಇವಳನ್ನ ಡೋರ್ ನ ತರ್ತಾ ಇರ್ತಾಳೆ. ಈಗ ಆ ಲೇಡಿ ಕೈದಿ ನಂಬರ್ 13 ಹತ್ರ ನಾನು ಕೂಡ ಈ ಶಿಕ್ಷಣ 15 ವರ್ಷ ಅನುಭವಿಸಿದೀನಿ, ನನಗೂ ಇದರ ನೋವು ಎಂತದ್ದು ಅಂತ ಗೊತ್ತಿದೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಆ ಲೇಡಿ ಆ ಬ್ಲೇಡ್ ನ ಇವಳ ಕೈಗೆ ಕೊಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈಗ ಕೈದಿ ನಂಬರ್ 13 ಆ ಬ್ಲೇಡ್ ನ ತನ್ನ ಮೇಲೆ ಇಟ್ಕೊಂಡು ಏನೇನೋ ಯೋಚನೆ ಮಾಡ್ತಾ ಮಲಗಿರ್ತಾಳೆ. ಇದಾದ್ಮೇಲೆ ಅದೇ ಹುಡುಗಿ ಬಂದು ಕೈದಿ ನಂಬರ್ 13 ಗೆ ಕುಡಿಲಿಕ್ಕೆ ಅಂತ ನೀರ್ನ ಕೊಡ್ತಾಳೆ. ಈಗ ಕೈದಿ ನಂಬರ್ 13 ಹುಡುಗಿ ಹತ್ರ ನೀನ್ ನನಗೆ ಒಂದು ಹೆಲ್ಪ್ ಅನ್ನ ಮಾಡ್ತೀಯ ಅಂತ ಕೇಳ್ತಾಳೆ. ಈಗ ಹುಡುಗಿ ಏನು ಅಂತ ಕೇಳಿದಾಗ ನನಗೆ ಆ ಬುಕ್ಸ್ ನ ಲಾಸ್ಟ್ ಪೇಜಸ್ ಬೇಕು, ದಯವಿಟ್ಟು ತಂದ್ಕೊಡು ಅಂತ ಕೇಳ್ತಾಳೆ. ಈಗ ಫ್ಯೂ ಮಂತ್ಸ್ ಆದ್ಮೇಲೆ ಈಗ ಕೈದಿ ನಂಬರ್ 13 ಹೊಟ್ಟೆ ಕೂಡ ಬೆಳೆದಿರುತ್ತೆ, ಯಾಕಂದ್ರೆ ಅವಳಿಗೆ ಪ್ರೆಗ್ನೆಂಟ್. ಇದಾದ್ಮೇಲೆ ಅವಳಿಗೆ ಒಂದು ದಿನ ಕೈದಿ ನಂಬರ್ 13 ಹತ್ರ ಬರ್ತಾಳೆ. ಈಗ ಅವಳು ಹೇಳ್ತಾಳೆ ಟರನ್ ಈಗ ರಿಲೀಸ್ ಆಗ್ತಾ ಇದ್ದಾನೆ ಅಂತ. ಈ ಮಾತು ಕೇಳ್ತಿದ್ದಂಗೆ ಅಲ್ಲಿದ್ದಂತ ಅಲಾರ್ಮ್ ಮೇಲೆ ಆನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡುವಂತ ಹುಡುಗಿ ಅಲ್ಲಿಂದ ಓಡೋಗ್ತಾಳೆ. ಇದರಿಂದ ಕೈದಿ ನಂಬರ್ 13 ಗೆ ತುಂಬಾನೇ ಕೋಪ ಬರುತ್ತೆ. ಇದಾದ್ಮೇಲೆ ಅವಳ ಬಾಕ್ಸ್ ಹತ್ರ ಮಾಂಗ್ ತಯನ್ ಅಂತ ಒಬ್ಬ ಹುಡುಗ ಬಂದು ನಿಮ್ಗೆ ಇನ್ನ 4 ವರ್ಷ ಶಿಕ್ಷೆ ಬಾಕಿ ಇದೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ಹುಡುಗ ಸುಡ್ತಾರಂತ ಒಂದು ಬಾಕ್ಸ್ ನ ಇವಳು ಕಣ್ಣಿಗೆ ತೋರಿಸ್ತಾನೆ. ಈಗ ಆ ಹುಡುಗ ಹೇಳ್ತಾನೆ ನೀನು ಕೂಡ ಸಾವನ್ನ ಬೇಗ ಕರಿ ಅಂತ. ಆದ್ರೆ ಕೈದಿ ನಂಬರ್ 13 ಇವನ ಯಾವ ಮತ್ತೂ ತಲೆನೇ ಕೆಡ್ಸ್ಕೊಳೋದಿಲ್ಲ. ಇದಾದ್ಮೇಲೆ ಅವಳು ಅದೇ ಬಾಕ್ಸ್ ಅಲ್ಲಿ ಒಂದು ಬೋರ್ಡ್ ಲೂಸ್ ಆಗಿರೋದನ್ನ ಅಬ್ಸರ್ವ್ ಮಾಡ್ತಾಳೆ. ಆ ಬೋರ್ಡ್ ಇಂದ ಕೈದಿ ನಂಬರ್ 13 ತನ್ನ ಉಗುರುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂತಾಳೆ. ಇದಾಗಿ ಸ್ವಲ್ಪ ದಿನಗಳಾದ್ಮೇಲೆ ಅವಳಿಗೆ ಈಗ ಹೆರಿಗೆ ನೋವು ಸ್ಟಾರ್ಟ್ ಆಗುತ್ತೆ. ಇದರಿಂದ ಕೈದಿ ನಂಬರ್ 13 ಈಗ ಒಂದು ಮಗುಗೆ ಜನ್ಮನೂ ಕೊಡ್ತಾಳೆ. ಇದಾದ್ಮೇಲೆ ಕೈದಿ ನಂಬರ್ 13 ಆ ಮಗುನ ತಬ್ಕೊಂಡು ಅವಳಿಗೆ ಇದ್ದಂತ ಕಳ್ಳ ಬಳ್ಳಿನ ಇವಳೆ ಬಾಯಿಂದ ಕಟ್ ಮಾಡಾಕಲ್ಲ. ಇದಾದ್ಮೇಲೆ ಅವಳಿಗೆ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಒಂದು ಬಾಕ್ಸ್ ಅಲ್ಲಿ ಒಬ್ಬರೇ ಇರಬೇಕು, ಬಟ್ ಈ ಬಾಕ್ಸ್ ಅಲ್ಲಿ ಇಬ್ಬರಿದ್ದಾರೆ ಅಂತ. ಈ ರೀತಿ ಕೈದಿ ನಂಬರ್ 13 ಮಾಡಿರೋದಕ್ಕೆ ಅವಳಿಗೆ ಈಗ ಮರಣದಂಡನೆ ಕೊಡ್ಬೇಕಂತ ಆರ್ಡರ್ ನ ಮಾಡ್ತಾರೆ. ಈಗ ಕೈದಿ ನಂಬರ್ 13 ಬಾಕ್ಸ್ ನಲ್ಲಿ ಗ್ಯಾಸ್ ರಿಲೀಸ್ ಆಗಿದ್ರಿಂದ ಅವಳು ಅಲ್ಲೇನೆ ಜ್ಞಾನದಪ್ಪಿ ಕೆಳಗಡೆ ಬೀಳ್ತಾಳೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಅವಳಿಗೆ ಎಚ್ಚರಾದಾಗ ಅವಳ ಮಗು ಅಲ್ಲಿರೋದಿಲ್ಲ. ಇದರಿಂದ ಅವಳು ತನ್ನ ಮಗುನ ರಿಟರ್ನ್ ಕೊಟ್ಬಿಟ್ಟು ತುಂಬಾನೇ ಜೋರಾಗಿ ಕಿಚ್ಚಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಅವಳ ಕೂಗಿನ ಕೆಲವರು ಯಾರು ಕೂಡ ಅಲ್ಲಿರೋದಿಲ್ಲ. ಇದಾಗಿ ಈಗ 4 ವರ್ಷ ಹಾಕಿದ್ರು ಇವಳು ಇನ್ನ ಇದೇ ಜೈಲಲ್ಲೇ ಇರ್ತಾಳೆ. ಈಗ ಅವಳು ಸಮುದ್ರದ ಪಕ್ಕದಲ್ಲಿರೋದ್ರಿಂದ ಅಲ್ಲಿ ಬರುವಂತ ಅಲೆಗಳಿಂದ ಇವಳ ಬಾಕ್ಸ್ ಗೆ ನೀರು ಬರ್ತಾ ಇರುತ್ತೆ. ಈಗ ಅವಳು ತುಂಬಾನೇ ಕಷ್ಟಪಡ್ತಾ ಆ ನೀರ್ನ ಅಡ್ಡ ಹಾಕ್ತಾ ಇರ್ತಾಳೆ. ಆದ್ರೂ ಕೂಡ ಆ ನೀರು ಈಗ ಒಳಗಡೆನೆ ಬರ್ತಾ ಇರುತ್ತೆ. ಇದಾದ್ಮೇಲೆ ಅವಳು ಹೊರಗಡೆ ಏನಾದ್ರೂ ಸಿಗ್ಬೋದಂತ ಆಚೆಗೆ ಕೈ ಹಾಕ್ತಾಳೆ. ಬಟ್ ಅಷ್ಟಲ್ಲೇ ಸಿಸ್ಟಮ್ ಇಶ್ಯೂ ಆಗಿ ಆ ಡೋರ್ ಈಗ ಕ್ಲೋಸ್ ಆಗ್ಬಿಡುತ್ತೆ. ಇದರಿಂದ ಅವಳ ಕೈ ಆಚೆನೆ ಸಿಗಕೊಂಡು ತುಂಬಾನೇ ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಈ ಕೈದಿ ನಂಬರ್ 13 ಇಷ್ಟೇ ಕಷ್ಟಪಟ್ಟರು ಆ ಡೋರ್ ಈಗ ಓಪನ್ ಆಗೋದಿಲ್ಲ. ಇದರಿಂದ ಈಗ ಕೈದಿ ನಂಬರ್ 13 ಗೆ ತುಂಬಾನೇ ಪೇನ್ ಆಗ್ತಾ ಇರುತ್ತೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಆ ಸಿಸ್ಟಮ್ಸ್ ಹೊರಗೆ ಆ ಡೋರ್ ಈಗ ಓಪನ್ ಆಗುತ್ತೆ. ಇದಾದ್ಮೇಲೆ ಈಗ ಕೈದಿ ನಂಬರ್ 13 ತನ್ನ ಕೈನ ನೋಡ್ಕೊಂಡಾಗ ಆ ಕೈ ತುಂಬಾನೇ ಡ್ಯಾಮೇಜ್ ಆಗಿರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಕೈದಿ ನಂಬರ್ ಬಾಕ್ಸ್ ಅಲ್ಲಿ ಈಗ ಒಂದು ಹುಳ ಕಾಣಿಸುತ್ತೆ. ಅದನ್ನ ನೋಡಿದಂತ ಕೈದಿ ನಂಬರ್ 13 ಅದನ್ನ ತಗೊಂಡು ಬಾಯಲ್ಲಿ ಹಾಕೊಂಡ್ಬಿಡ್ತಾಳೆ. ಇದಾದ್ಮೇಲೆ ಅವಳು ಮೇಲಿಂದ ಮಳೆ ನೀರು ಬಿಡ್ತಾರನ್ನ ಅಬ್ಸರ್ವ್ ಮಾಡಿ ಅಲ್ಲೇ ಒಂದು ಬಟ್ಲನ್ನ ಇಡ್ತಾಳೆ. ಆದ್ರೆ ಈಗ ಮಳೆ ಯಾವ ರೀತಿ ಬರ್ತಾ ಇದೆ ಅಂದ್ರೆ ಆ ಬಾಕ್ಸ್ ಗೆ ತುಂಬಾನೇ ಬೇಗ ತುಂಬೋಗುತ್ತೆ. ಬಟ್ ಈಗ ಕೈದಿ ನಂಬರ್ 13 ಅದ್ರ ಬಗ್ಗೆ ಏನು ಕೂಡ ಯೋಚನೆ ಮಾಡ್ತಾ ಇಲ್ಲ. ಅವಳ ಹತ್ರ ಇದ್ದಂತ ಆ ಬುಕ್ ನ ಓದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಈಗ ಕೈದಿ ನಂಬರ್ 13 ಲಾಸ್ಟ್ ಪೇಜ್ ಅನ್ನ ಓದ್ಬೇಕು. ಬಟ್ ಅಷ್ಟರಲ್ಲಾಗ್ಲೇ ಆ ಮಳೆ ನೀರೆಲ್ಲ ಇವಳು ಕುತ್ತಿಗೆಗೆ ಬಂದ್ಬಿಡುತ್ತೆ. ಈಗ ಕೈದಿ ನಂಬರ್ 13 ತುಂಬಾನೇ ಕಷ್ಟಪಡ್ತಾ ಸರ್ವೈವ್ ಆಗಿ ಏನೇನೋ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದಂತ ಕ್ಯಾಮ್ರಾ ಅಲ್ಲಿಗೆ ದ್ರೋಣ್ ಹೋಗೋ ರೀತಿ ಮಾಡುತ್ತೆ. ಈಗ ದ್ರೋಣ್ ಅಲ್ಲಿಗೆ ಹೋಗಿ ಆ ಪೆಟ್ಟಿಗೆನ ತಗೊಂಡ್ ಹೋಗ್ತಿದ್ದಾಗ ಅದ್ರ ಮೇಲೆ ಒಂದು ಸಿಡ್ಲು ಬೀಳುತ್ತೆ. ಇದರಿಂದಾಗಿ ದ್ರೋಣ್ ಅಲ್ಲೇನೆ ಪೀಸ್ ಪೀಸ್ ಆಗಿ ಆ ಬಾಕ್ಸ್ ಗೆ ಸಮುದ್ರ ಒಳಗಡೆ ಬೀಳುತ್ತೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ 3 ಜನ ಹುಡುಗಿರು ಆ ಬೀಚ್ ಹತ್ರನೇ ಆಡ್ತಾ ಇರ್ತಾರೆ. ಈಗ ಅವ್ರ ಕಣ್ಣಿಗೆ ಅಲ್ಲಿ ಒಂದು ಬಾಕ್ಸ್ ಬಿದ್ದಿರೋದು ಕಾಣುತ್ತೆ. ಈಗ ಆ 3 ಜನ ಆ ಬಾಕ್ಸ್ ಹತ್ರ ಹೋಗಿ ನೋಡಿದಾಗ ನಮ್ಮ ಕೈದಿ ನಂಬರ್ 13 ಇನ್ನೂ ಕೂಡ ಬದುಕಿರ್ತಾಳೆ. ಇದನ್ನ ನೋಡಿದಂತ ಆ 3 ಜನ ಹುಡುಗಿರು ಏನು ಕೂಡ ಮಾತಾಡದೆ ಅಲ್ಲಿಂದ ಹೊರಟೋಗ್ತಾರೆ. ಈ ಸೀನ್ ಇಂದಾನೆ ಈ ಮೂವಿ ಕೂಡ ಮುಗಿಯುತ್ತೆ. ಓಕೆ ಫ್ರೆಂಡ್ಸ್, ಮೂವಿ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.